ಶ್ರೀರಾಮನ ಭಾವಚಿತ್ರದ ಫ್ಲೆಕ್ಸ್ ಹರಿದು ಕಿಡಿಗೇಡಿಗಳು ವಿಕೃತಿ ಮೆರೆದ ಘಟನೆ ದಾವಣಗೆರೆಯ ಇಮಾಂ ನಗರದ 5ನೇ ಕ್ರಾಸ್ನಲ್ಲಿ ನಡೆದಿದೆ. ದಸರಾ ಹಿನ್ನೆಲೆ ಅದ್ಧೂರಿ ಶೋಭಾಯಾತ್ರೆಗೆ ಫ್ಲೆಕ್ಸ್ ಹಾಕಲಾಗಿದ್ದು, ಯಾತ್ರೆ ಸಾಗುವ ಮಾರ್ಗದಲ್ಲಿ ಶ್ರೀರಾಮನ ಫ್ಲೆಕ್ಸ್ ಅಳವಡಿಕೆ ಮಾಡಲಾಗಿತ್ತು. ಯಾತ್ರೆ ಮುಗಿದ ಬಳಿಕ ರಾತ್ರಿ ವೇಳೆ ಕಿಡಿಗೇಡಿಗಳು ಈ ಫ್ಲೆಕ್ಸ್ ಅನ್ನು ಹರಿದು ನಗರದಲ್ಲಿ ಶಾಂತಿಯನ್ನ ಕದಡೋಕೆ ಯತ್ನ ಮಾಡಿದ್ದಾರೆ. ಆಜಾದ್ ನಗರ ಠಾಣೆಯಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಾಗಿದ್ದು, ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಇಂದು ಯುವಕರು ಒತ್ತಾಯಿಸಿದ್ದಾರೆ. ಇನ್ನು ಯಾಕೋ ದಾವಣಗೆರೆ ಬರ್ತಾ ಒಂದು ರೀತಿ ಕೋಮು ಸಂಘರ್ಷಕ್ಕೆ ಅಲ್ಲಿನ ಅನೇಕ ಪ್ರದೇಶಗಳು ಎಡಮಾಡಿಕೊಟ್ಟಂತೆ ಕಾಣಿಸ್ತಾ ಇದೆ. ಮೊನ್ನೆಯಷ್ಟೇ ಶಿವಾಜಿ ಫ್ಲೆಕ್ಸ್ ಆಯಿತು, ಅದಾದ ನಂತರ ಐ ಲವ್ ಮೊಹಮ್ಮದ್ ಬ್ಯಾನರ್ ಆಯಿತು, ಈಗ ಶ್ರೀರಾಮನ ಫ್ಲೆಕ್ಸ್ಗೆ ಕುತ್ತು ಬಂದಿರುವಂಥದ್ದು. ಇದು ಶೋಭಾಯಾತ್ರೆ ಹಿನ್ನೆಲೆ ದಾರಿಯುದ್ದಕ್ಕೂ ಅಳವಡಿಕೆ ಮಾಡಲಾಗಿದ್ದಂಥ ಫ್ಲೆಕ್ಸನ್ನು ಈಗ ಕಿಡಿಗೇಡಿಗಳು ಹರಿದು ಹಾಕಿದ್ದಾರೆ. ಈ ಮೂಲಕ ಅಲ್ಲಿ ಶಾಂತಿಯನ್ನು ಕದಡುವಂಥ ಯತ್ನಕ್ಕೆ ಕೈ ಹಾಕಿರೋದು. ಆದರೆ ಪೊಲೀಸರು ಈಗ ಸ್ವಯಂ ಪ್ರೇರಿತರಾಗಿ ದೂರನ್ನು ದಾಖಲು ಮಾಡಿಕೊಂಡಿದ್ದು, ಯಾರ್ಯಾರು ಈ ಹಿಂದೆ ಇದ್ದಾರೋ, ಇದರ ಹಿಂದೆ ಇದ್ದಾರೋ, ಈ ಒಂದು ಕುಕೃತ್ಯದ ಹಿಂದೆ ಸೂತ್ರಧಾರಿಗಳಾಗಿದ್ದಾರೋ ಹಾಗೂ ಕಿಡಿಗೇಡಿಗಳಿದ್ದಾರೋ ಅವರ ಹೆಡೆಮುರಿ ಕಟ್ಟೋದಕ್ಕೆ ಈಗ ಬಲೆ ಬೀಸಿದ್ದಾರೆ.